ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖನಿ. ಸೀಸನ್ 13ಗಾಗಿ ಎಲ್ಲರೂ ವೇಟ್ ಮಾಡ್ತಾ ಇದ್ರು. ಅದ್ರ ಮಧ್ಯೆ ಇದೊಂದು ಅಗ್ನಿ ಪರೀಕ್ಷೆ ಅಂತ ಶುರು ಮಾಡಿಬಿಟ್ರು. ಕಾಮನ್ ಮ್ಯಾನ್ ಗಳನ್ನ ಬೇರೆ ಕರೆದ್ಬಿಟ್ಟವ್ರೆ. ಅದರಲ್ಲಿ ಎಷ್ಟು ಜನ ಆಯ್ಕೆ ಮಾಡ್ತಾರೆ? 3 ಜನ. ಅದರ ಜೊತೆಗೆ ಈಗ ಸೀಸನ್ ಯಾವಾಗ ಶುರುವಾಗುತ್ತೆ, ನಾವು ಯಾವಾಗ ಸೀಸನ್ ನೋಡಕ್ ಶುರು ಮಾಡೋದು ಅಂತ ಹೇಳಿ ಎಲ್ಲರೂ ವೇಟ್ ಮಾಡ್ತಾ ಇದ್ರು. ಈಗ ಆ ವೇಟ್ಗೆ ಕೊನೆ ಬಂದಂಗಾಯ್ತು. ಅಂದ್ರೆ ಬಿಗ್ ಬಾಸ್ ಸೀಸನ್ 13ರ ಪ್ರೋಮೋ ರಿಲೀಸ್ ಆಗಿದೆ. ಯಾವಾಗ ಬಿಗ್ ಬಾಸ್ ಸೀಸನ್ 13 ಶುರುವಾಗುತ್ತೆ ಅನ್ನೋದನ್ನ ಹೇಳೇ ಬಿಟ್ರು. ಬನ್ನಿ ಹಾಕಿದ್ರೆ ಪ್ರೋಮೋ ಹೇಗಿದೆ. ಕಿಚ್ಚ ಈ ಬಾರಿಯ ಪ್ರೋಮೋದಲ್ಲಿ ಫ್ಲೈಟ್ ಪೈಲಟ್ ಆಗಿಬಿಟ್ಟಿದ್ದಾರೆ. ಬನ್ನಿ ಟೇಕ್ ಆಫ್ ಹೇಗೆ ಮಾಡ್ತಾ ಇದ್ದಾರೆ, ನಮ್ಮ ಸಾರಥಿಯ ಲುಕ್ ಹೇಗಿದೆ ನೋಡ್ತಾ ಹೋಗೋಣ. ಪ್ರೋಮೋ ನೋಡ್ತಾ ಒಂದಷ್ಟು ಮಾತಾಡ್ತಾ ಹೋಗೋಣ ಬನ್ನಿ. ಮೊದಲೇದಾಗಿ ಹೇಳ್ಬಿಡ್ತೀನಿ, ಈ ಬಾರಿಯ ಪ್ರೋಮೋ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಫ್ಲೈಟ್ ಥರ ಡಿಸೈನ್ ಮಾಡಿದ್ದಾರೆ. ಫ್ಲೈಟ್ ಥರ ಡಿಸೈನ್ ಎಲ್ಲ ಫ್ಲೈಟೇ ತಂದು ನಿಲ್ಲಿಸಿದ್ದಾರೆ. ಸೊ ಇದೆಲ್ಲ ಗ್ರಾಫಿಕ್ಸ್ ಇದು. ಸೊ ಆ ಫ್ಲೈಟಲ್ಲಿ ಬಿಗ್ ಬಾಸ್ ಅಂತ ಸೀಸನ್ 13 ಅಂತ ಹಾಕಿರೋದು ಆ ಡಿಸೈನ್ ಎಲ್ಲ ಚೆನ್ನಾಗಿದೆ. ಸೊ ಕಿಚ್ಚನ ಎಂಟ್ರಿ ಆಗುತ್ತೆ, ಒಂದು ಡೈಲಾಗ್ ಬರುತ್ತೆ. ಎಲ್ಲರಿಗೂ ಹಾರೋಕ್ಕಿಷ್ಟ, ಆದರೆ ರೆಕ್ಕೆ ಕಟ್ಟಿ ಹಾರಲಿಕ್ಕೆ ಕೆಲವರಿಗೆ ಮಾತ್ರ ಅವಕಾಶ ಸಿಗುತ್ತೆ ಅಂತ. ಒಳ್ಳೆ ಡೈಲಾಗ್, ಚೆನ್ನಾಗಿ. ಕಿಚ್ಚ ಫ್ಲೈಟ್ ಹತ್ತಾ ಇದ್ದಾರೆ ಇವಾಗ. ಸಖತ್ತಾಗಿ ಹೇಳಿದ್ದಾರೆ. ಇಲ್ಲಿ ಫ್ಲೈಟ್ ಮೋಡ್ ಆನ್ ಆಗಿದ ತಕ್ಷಣ ಹೊರಗಡೆ ನೆಟ್ವರ್ಕ್ ಕಟ್ ಆಗುತ್ತೆ. ಆ್ಯಕ್ಚುಲಿ ಕರೆಕ್ಟಾಗಿದೆ ಈ ಮಾತು. ಫ್ಲೈಟ್ ಮೋಡ್ ಆನ್ ಆಗಿದ ತಕ್ಷಣ ನಿಜವಾದ ಕ್ಯಾರೆಕ್ಟರ್ ಹೊರಗಡೆ ಬರುತ್ತೆ. ಫ್ಲೈಟ್ ನಂಬರ್ BB13 ಅಂದರೆ ಕಿಚ್ಚ ಪೈಲಟ್ ಥರ ಮಾತಾಡ್ತಾ ಇರೋದು ಸಖತ್ತಾಗಿದೆ. ಪ್ರಿಪೇರಿಂಗ್ ಟು ಟೇಕ್ ಆಫ್. ಜರ್ನಿ ನಿಮ್ಮದೇ ಆಗಿದ್ರೂ ಟೇಕ್ ಆಫ್ನಿಂದ ಲ್ಯಾಂಡಿಂಗ್ವರೆಗೂ ಯಾರ ಕಂಟ್ರೋಲಲ್ಲೂ ಕೂಡ ಈ ಜರ್ನಿ ಇರೋದಿಲ್ಲ. ಜಸ್ಟ್ ನೀವು ಪ್ರಯಾಣ ಮಾಡ್ತಿದ್ದೀರಿ ಅಷ್ಟೇ. ಕಂಟ್ರೋಲಲ್ಲಿ ಇರೋದು ಯಾರ ಕೈಯಲ್ಲಿ? ಬಿಗ್ ಬಾಸ್ ಕೈಯಲ್ಲಿ. ರಿಮೋಟ್ನ ಸೈಡಿಗಿಟ್ಟು ಈ ಜರ್ನಿನ ನೋಡೋ ಮಜಾನೇ ಬೇರೆ. ನಿಜ ಬಿಗ್ ಬಾಸ್ ಶುರುವಾಯಿತು ಅಂತ ಅಂದ್ಕೊಳ್ಳಿ, ಯಾರಿಗೂ ಕೂಡ ಬೇರೆ ಚಾನಲ್ ಹಾಕಬೇಕು ಅಂತ ಹೇಳಿ ಅನಿಸೋದೇ ಇಲ್ಲ ಬಿಡಿ. ಅಷ್ಟು ಎಲ್ಲರೂ ಫುಲ್ ಕ್ರೇಜಿ. ಓ ಮೈ ಗಾಡ್. ಸಂಜೆ ಸೆಪ್ಟೆಂಬರ್ 6ರಂದು ಸಂಜೆ 7 ಗಂಟೆಯಿಂದ ಶುರುವಾಗುತ್ತೆ ಬಿಗ್ ಬಾಸ್ ಸೀಸನ್ 13ರ ಗತ್ತು ಗಮ್ಮತ್ತು ಧಮಾಕ. ಏನು ಹೇಳ್ತೀರಾ ಹೇಳ್ಬಿಡಿ ನೀವೇ. ಓಕೆ, ಈ ಬಾರಿಯ ಸೀಸನ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಕಾಮೆಂಟ್ ಮಾಡಿ. ಸೊ ಇದೇ ಸೆಪ್ಟೆಂಬರ್ 6ರಿಂದ ಶುರುವಾಗುತ್ತೆ. ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. ಈ ಬಾರಿ ಎಷ್ಟು ಸೆಲೆಬ್ರಿಟಿಗಳು ಬರ್ತಾರೆ, ಯಾರ್ಯಾರೆಲ್ಲ ಬರಬಹುದು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರಿ. ಸೊ ನಿಮ್ಗೆ ಯಾರಾದರೂ ಗೊತ್ತಿದ್ರೆ, ಯಾರು ಬರಬೇಕು ಅನ್ನೋದೇನಾದರೂ ಇದ್ದರೆ ಅದನ್ನು ಕಾಮೆಂಟ್ ಮಾಡಿ. ಇನ್ನು ಈ ಅಗ್ನಿ ಪರೀಕ್ಷೆ ಅಂತ ಶುರು ಮಾಡಿದ್ರಲ್ಲ, ಇಷ್ಟು ಜನಗಳನ್ನು ಸೆಲೆಕ್ಟ್ ಮಾಡಿದಾರಪ್ಪ. ಅದರಲ್ಲಿ 3 ಜನ ಮಾತ್ರ ಕಾಮನ್ ಮ್ಯಾನ್ಗಳು ಎಂಟ್ರಿ ಆಗುತ್ತೆ. ಸೊ ಈ ಅಗ್ನಿ ಪರೀಕ್ಷೆಯ ಫೈನಲ್ ರೌಂಡು 5ನೇ ತಾರೀಕಿಗೆ ಇರುತ್ತೆ ಅಂತ ಅನ್ಸುತ್ತೆ, ಸಾಯಂಕಾಲ. ಸೊ 5ನೇ ತಾರೀಕಿಗೆ ಏನಾಗುತ್ತೆ ಅಂದರೆ, ಯಾರವರು 3 ಜನ ಫೈನಲಿಸ್ಟು, ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅನ್ನೋದನ್ನು ಅವತ್ತು ರಿವೀಲ್ ಮಾಡ್ತಾರೆ. ಸೊ ಏನಾಗುತ್ತೆ, ಸ್ಯಾಟರ್ಡೇ ಅಗ್ನಿ ಪರೀಕ್ಷೆಯಿಂದ ಪಾಸ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗುವ ಕಂಟೆಸ್ಟೆಂಟ್ಗಳ ಹೆಸರು ರಿವೀಲ್ ಆಗುತ್ತೆ. ಅದಾಗಿ ಮಾರನೇ ದಿನ ಕಿಚ್ಚ ಸುದೀಪ್ ಅವ್ರು ಬರ್ತಾರೆ, ವೇದಿಕೆ ಹತ್ತುತ್ತಾರೆ. ಸೆಲೆಬ್ರಿಟಿಗಳಿಂದ ಹಿಡಿದು ಕಾಮನ್ ಮ್ಯಾನ್ಗಳು ಎಲ್ಲರೂ ಯಾರ್ಯಾರೆಲ್ಲ ಹೋಗ್ತಾರೆ ಅನ್ನೋಂಥ ಹೆಸರುಗಳನ್ನ ರಿವೀಲ್ ಮಾಡ್ತಾರೆ. ಎಲ್ರಿಗೂ ಕೂಡ ಹೂಗುಚ್ಚು ಕೊಟ್ಟು ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿ ಫ್ಲೈಟ್ ಮೋಡ್ನ ಆನ್ ಮಾಡ್ತಾರೆ ಅಂತಂದರೆ ತಪ್ಪಿಲ್ಲ. ಸೊ ಯಾರೆಲ್ಲ ಈ ಒಂದು ದಿನಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರಲ್ಲ, ಸೊ ಬಂದೇ ಬಿಡ್ತು, ಸೀಸನ್ ಶುರುವಾಗ್ತಾ ಇದೆ. ಆಮೇಲೆ ಪ್ರೋಮೋ ಬಗ್ಗೆ ಮಾತನಾಡೋದಾದರೆ, ಅದೊಂದು ಪೈಲಟ್, ಹೌದು, ಅವರು ಸಾರಥಿ, ಬಿಗ್ ಬಾಸ್ನ ಮನೆಯ ಸಾರಥಿ. ಅವರೇ ನಡ್ಸ್ಕೊಂಡು ಹೋಗ್ತಿರ್ತಾರೆ, ಮುನ್ನಡೆಸ್ಕೊಂಡು ಹೋಗ್ತಿರ್ತಾರೆ. ಮತ್ತು ಬಿಗ್ ಬಾಸ್ ಹೆಂಗಂತಂದರೆ, ಬಿಗ್ ಬಾಸ್ ವಾಯ್ಸ್ ಇದೆಯಲ್ಲ, ಬಿಗ್ ಬಾಸ್ ಹೆಂಗಂತಂದರೆ ಅವ್ರು ಆರ್ಡರ್ ಮಾಡ್ತಿರ್ತಾರೆ, ಹೀಗೆ ಬರಬೇಕು ಅಂದರೆ ರೂಟ್ಗಳನ್ನು ಹೇಳ್ತಾರೆ ಅವರು, ಡೈರೆಕ್ಷನ್ಸ್ಗಳನ್ನು ಅವ್ರು ಗೈಡ್ ಮಾಡ್ತಾರೆ ಅನ್ನೋ ಥರ. ಎಲ್ಲಿ ಟೇಕ್ ಆಫ್ ಆಗಬೇಕು, ಎಲ್ಲಿ ಲ್ಯಾಂಡ್ ಆಗಬೇಕು, ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಗೈಡೆನ್ಸ್ ಇರುತ್ತೆ. ಬಟ್ ಸಾರಥಿ ಅಂತ ಬಂದರೆ ಕಿಚ್ಚ ಸುದೀಪ್ ಅವರೇ. ಸೊ ಹಾಗಾಗಿ ಅವ್ರಿಗೆ ಪೈಲಟ್ ಮಾಡಿಬಿಟ್ಟವ್ರೆ. ಮತ್ತು ಬಿಗ್ ಬಾಸ್ ಮನೆ ಅನ್ನುವಂಥ ಒಂದು ಫ್ಲೈಟ್ ಜರ್ನಿ ಥರ ಮಾಡವ್ರೆ. ಸೊ ಅದು ಚೆನ್ನಾಗಿದೆ. ಇದೊಂದು ಜರ್ನಿ. ಈ ಜರ್ನಿಯಲ್ಲಿ ಎಷ್ಟು ಜನ ಬರ್ತಾರೆ, ಅವರ ಮುಖವಾಡಗಳೆಲ್ಲವೂ ಕೂಡ ಕಳಚುತ್ತೆ ಅನ್ನೋದಕ್ಕೆ ಎಲ್ರಿಗೂ ಫಸ್ಟ್ಗೆ ಫೇಸ್ಗೆ ಮಾಸ್ಕ್ ಹಾಕವ್ರೆ. ಎಲ್ಲರೂ ಈ ಥರ ಮುಖವಾಡಗಳನ್ನು ಹಾಕ್ಕೊಂಡು ಬಂದಿದ್ರು. ಆಮೇಲೆ ಅವರ ನಿಜವಾದ ಮುಖವಾಡಗಳೆಲ್ಲವೂ ಕೂಡ ಓಪನ್ ಆಗುತ್ತೆ ಅನ್ನೋ ಥರ ಅದು ಮಾಡಿಬಿಟ್ಟವ್ರೆ. ಅದು ಸಖತ್ತಾಗಿದೆ. ಅದು ಡಿಸೈನ್ ನನಗಿಷ್ಟ ಆಯಿತು. ಇದಾದ ನಂತರ ಸುದೀಪ್ ಅವರು ಒಂದು ಮಾತು ಹೇಳಿದ್ದಾರೆ ನೋಡ್ರಿ, ಏನಂತಂದರೆ ಎಲ್ರಿಗೂ ಹಾರೋಕ್ಕಿಷ್ಟ,
ಎಲ್ರಿಗೂ ಹಾರಕ್ಕಿಷ್ಟ. ಆದರೆ ರೆಕ್ಕೆ ಕಟ್ಟಿ ಹಾರಕ್ಕೆ ಕೆಲವರಿಗೆ ಮಾತ್ರ ಅವಕಾಶ ಸಿಗತ್ತೆ ಅಂತ. ಅಂದರೆ ಪಳಗಬೇಕು, ಮತ್ತು ಅದೆಲ್ಲದಕ್ಕೂ ಕೂಡ ಶ್ರಮವಹಿಸಿ ಮಾಡುವಂಥದ್ದು, ಎಲ್ಲದಕ್ಕೂ ಏಟಿಗೆ ಎದುರೇಟು, ಎಲ್ಲದಕ್ಕೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಮೀನ್ಸ್ ಅಂತಂದರೆ ಎಲ್ಲವನ್ನೂ ಫೇಸ್ ಮಾಡ್ತೀನಿ ಅಂತ ಹೇಳಿ ಛಲದಿಂದ ನಿಂತ್ಕೊಳ್ಳೋವಂಥವ್ರು, ಅಂಥವರಿಗೆ ಮಾತ್ರ ರೆಕ್ಕೆ ಕಟ್ಟಿ ಹಾರಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ಥರ ಮಾತು ಹೇಳಿದ್ದಾರೆ. ಸಖತ್ತಾಗಿದೆ ಆ ಮಾತು. ಅದಾದ ಅಂದರೆ ಈ ಮಾತೊಂದು ಹೇಳ್ತೀನಿ, ಬರುವಂತಹ ಕಂಟೆಸ್ಟೆಂಟ್ಗಳು, ಈ ಮೂವರನ್ನು ಬಿಟ್ಟು ಬರುವಂಥ ಕಂಟೆಸ್ಟೆಂಟ್ಗಳು ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ರಿಗೂ ಅವಕಾಶ ಸಿಕ್ಕಿಲ್ಲ, ನಿಮಗೆ ಸಿಕ್ಕಿದೆ. ಈ ಅವಕಾಶಕ್ಕಾಗಿ ಅಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಮೂರು ಜನಕ್ಕಾಗಿ ನಡೀತಾ ಇರುವಂಥ ಅಗ್ನಿ ಪರೀಕ್ಷೆಗೆ ಅವರೆಷ್ಟು ಜನ ಎಷ್ಟು ಹರಸಾಹಸ ಪಡ್ತಿದ್ದಾರೆ ಅದನ್ನು ತಲೆಯಲ್ಲಿಟ್ಕೊಳ್ಳಿ. ಯಾರೆಲ್ಲ ಕಂಟೆಸ್ಟೆಂಟ್ಗಳಾಗಿ ಬರ್ತಾ ಇದ್ದಾರಲ್ಲ ಅವ್ರಿಗೆ ನಾನು ಹೇಳ್ತಾ ಇರೋದು. ಸೊ ಇಷ್ಟೆಲ್ಲ ಕಷ್ಟದ ಮಧ್ಯೆ ನಿಮಗೆ ಒಂದು ಚಾನ್ಸ್ ಸಿಕ್ಕಿದೆ. ಆ ಚಾನ್ಸ್ನ ನೀವು ಬಿಗ್ ಬಾಸ್ ಮನೆಗೆ ಬಂದಾದ್ಮೇಲೆ ನೀವು ಹೆಂಗೆ ಯುಟಿಲೈಸ್ ಮಾಡ್ಕೊತೀರಿ? ಎಲ್ಲರಕ್ಕಿಂತ ನಾನು ಹೆಂಗೆ ಬೆಸ್ಟು, ನನ್ನಲ್ಲಿ ಏನಿದೆ ಕ್ವಾಲಿಟಿ, ನನಗೆ ಯಾಕೆ ಜನ ಇಷ್ಟಪಡಬೇಕು, ನನಗೆ ಯಾಕೆ ಜನ ವೋಟ್ ಹಾಕಬೇಕು, ಬಿಗ್ ಬಾಸ್ ಮನೇಲಿ ನಾನು ಯಾಕೆ ಇರಬೇಕು ಅನ್ನೋವಂಥದ್ದು ಅದೊಂದು ಕ್ಲಾರಿಟಿ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದುಬಿಟ್ರೆ ಅವರ ಆಟ ನೆಕ್ಸ್ಟ್ ಲೆವೆಲ್ ಅಂತಂದರೆ ತಪ್ಪಿಲ್ಲ. ಸೊ ಇದಾದ ನಂತರ ಈ ಒಂದು ಸೀಸನ್ನ ನೋಡ್ತಾ ಇದ್ದರೆ ಒಬ್ವಿಯಸ್ಲಿ ಎಲ್ಲ ಸೀಸನ್ಗಳನ್ನು ಹಾಗೆ ಅಲ್ವಾ, ಒಂದು 9:30 ಆಗಿದ ತಕ್ಷಣ ಎಲ್ಲರೂ ಬಿಗ್ ಬಾಸ್ ನೋಡಲಿಕ್ಕೆ ಕುತ್ಕೊಂಡ್ಬಿಡ್ತಾರೆ. ಆ ರೀತಿ ಯಾರು ಕೂಡ ಬೇರೆ ಚಾನಲ್ ಹಾಕಂಗೆ ಇಲ್ಲ, ಬೇರೆ ಚಾನಲ್ ಹಾಕಕ್ಕೆ ಆಪ್ಷನ್ ಇಲ್ದಂಗೆ ಮಾಡಿಬಿಟ್ಟವ್ರೆ ಇವರು. ಬಿಗ್ ಬಾಸ್ ಅನ್ನೋದನ್ನು ಜನನ ಲಾಕ್ ಮಾಡಿಬಿಡ್ತಾರೆ ಇವರು. ಸೊ ಆ ರೀತಿ ಅಷ್ಟು ಕ್ರೇಜ್ ಇರುತ್ತೆ. ಸೊ ಈ ಬಾರಿ ಆ ಕ್ರೇಜ್ ಇನ್ನೂ ಡಬಲ್ ಆಗಲಿ ಅಂತ ಹೇಳಿ, ಅಂದರೆ ಜನಗಳಿಗೆ ಬೇಕಾಗಿದೆ ಎಂಟರ್ಟೈನ್ಮೆಂಟ್ ಸಿಗಲಿ, ಒಳ್ಳೆ ಕಂಟೆಸ್ಟೆಂಟ್ಗಳನ್ನು ಆಯ್ಕೆ ಮಾಡಲಿ. ಅದಾದ ನಂತರ ನಾವು ಕೂಡ ಇನ್ನು ಮುಂದೆ ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಮತ್ತು ರಿವ್ಯೂಗಳನ್ನು, ಪ್ರಾಮಾಣಿಕವಾದಂಥ ರಿವ್ಯೂಗಳನ್ನು ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ನಾವು ಯಾರ ಪರವಾಗಿ ನಿಂತ್ಕೊಂಡು ನಾವು ರಿವ್ಯೂಗಳನ್ನು ಕೊಡ್ತಾ ಇರೋದಿಲ್ಲ. ಸೊ ಯಾರು ಚೆನ್ನಾಗಿ ಆಟಾಡ್ತಾರೆ, ಯಾರು ಜೆನ್ಯೂನ್ ಆಗಿ ಆಟಾಡ್ತಿರ್ತಾರೆ, ಪ್ರತಿಯೊಬ್ಬರದ್ದು ಕೂಡ ರಿವ್ಯೂನ ಕೊಡೋ ಪ್ರಯತ್ನ ನಾವು ಮಾಡ್ತೀವಿ. ಸೊ ಹಾಗೆ ಈ ಬಾರಿಯೂ ಕೂಡ ತುಂಬ ಚೆನ್ನಾಗಿ ಈ ಸೀಸನ್ ನಡೀಲಿ ಅನ್ನೋವಂಥ ಆಶಯ ನಮ್ಮದು ಕೂಡ. ಅದರ ಜೊತೆಗೆ ಅಂದರೆ ಸೆಲೆಬ್ರಿಟಿಗಳನ್ನು ಆಯ್ಕೆ ಮಾಡ್ತಾರಲ್ಲ, ಅದರಲ್ಲಿ ಈ ಬಾರಿ ಸ್ವಲ್ಪ ಬಿಗ್ ಬಾಸ್ ಎಚ್ಚರಿಕೆಯಿಂದ ಸೆಲೆಬ್ರಿಟಿಗಳನ್ನು ಆಯ್ಕೆ ಮಾಡಲಿ ಅನ್ನುವಂಥ ಆಶಯ. ಬಿಕಾಸ್ ಏನಂತಂತಂದರೆ ನೋಡಿ, ಕಳೆದ ಒಂದು ಸೀಸನ್ನಲ್ಲಿ ಏನಾಗ್ಬಿಡ್ತು ಅಂತಂದರೆ ಗಿಲ್ಲಿ ಅವಿರೋಧ ಆಯ್ಕೆ ಅಂತಂದರೆ ತಪ್ಪಿಲ್ಲ, ಆ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಶುರುವಾಗ್ಬಿಡ್ತು. ಸೊ ಗಿಲ್ಲಿಗೆ ಡೆಡ್ ಅಪೋಸಿಟ್ ಯಾರಾಗಿ ಅಂತಂದರೆ ಇವಾಗ ನೋಡಿ, ಹನುಮಂತ ಲಮಾನಿ ಸೀಸನ್ನಲ್ಲಿ ಕೆಲವರು ಹನುಮಂತ್ ಇನ್ನು ಕೆಲವರು ತ್ರಿವಿಕ್ರಮ್ ಅಂತ ಹೇಳಿ ಹೆಸರು ತೊಗೊಳ್ತಾ ಇದ್ರು. ಈ ಬಾರಿ ಅಷ್ಟು ಬರ್ತಾ ಇರಲಿಲ್ಲ, ಎಲ್ಲಿ ಕೇಳಿದ್ರು ಬರೀ ಗಿಲ್ಲಿ. ಸೊ ಹಾಗೆ ಸೊ ಏನಂತಂದರೆ ನೀವು ಗಿಲ್ಲಿ ಅಂತಹ ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಹುಡುಕಿದಿರಿ ಖರೆ, ಆದರೆ ಅವ್ರ ಜೊತೆಗೆ ಇನ್ನೂ ಫೈಟ್ ಕೊಡುವಂಥ ಕಂಟೆಸ್ಟೆಂಟ್ಗಳನ್ನು ಕೂಡ ಆಯ್ಕೆ ಮಾಡ್ಬೋದಾಗಿತ್ತು. ಒಂದು ಸೈಡ್ ಹೋಗಬಾರ್ದು ಸೀಸನ್ ಆ ಥರ ಆಗ್ಬಿಡ್ತು ಕಳೆದ ಬಾರಿದು. ಹಾಗೆ ಈ ಬಾರಿ ಆಗಬಾರ್ದು ಅನ್ನೋಂಥದ್ದು. ಸೊ ಅದೊಂದು ಕ್ಯೂರಿಯಾಸಿಟಿನೇ ಚೆನ್ನಾಗಿರುತ್ತೆ ಆ ಬಿಲ್ಡ್ ಆಗೋದು. ಇವ್ರು ಆಗಬೇಕು. ಕಾಂಪಿಟೇಷನ್ ತುಂಬ ಬಿಲ್ಡ್ ಆದಾಗ ಏನಾಗ್ಬಿಡುತ್ತೆ ಅಂತಂದರೆ ಆ ಸೀಸನ್ನ ಗಮ್ಮತ್ತು ದವಲತ್ತೇ ಬೇರೆ ಆಗ್ಬಿಡತ್ತೆ. ಸೀಸನ್ 10ರಲ್ಲೂ ಸಹಿತ ಬೇಕಾದ್ರೆ ನೀವು ಗಮನಿಸ್ಬೋದು, ಯಾರು ಆಗ್ತಾರೆ ಅನ್ನೋವಂಥ ಕನ್ಫ್ಯೂಷನ್ ಎಷ್ಟಿತ್ತು. ವಿನಯ್ ಆಗ್ತಾರ, ಸಂಗೀತ ಆಗ್ತಾರ, ಅಥವಾ ಕಾರ್ತಿಕ್ ಮಹೇಶ್ ಆಗ್ತಾರ, ಸೊ ಡ್ರೋನ್ ಪ್ರತಾಪ್ ಆಗ್ಬಿಡ್ತಾರ, ಎಲ್ಲ ಹೆಂಗಿತ್ತಲ್ವ ಆ ಥರದ ಸವಾಲುಗಳು. ಅಂದರೆ ಎಲ್ಲ ಟಫ್ ಕಾಂಪಿಟೇಟರ್ಸ್ ಇದ್ಬಿಟ್ರು. ಸೊ ಕಳೆದ ಒಂದು ಸೀಸನ್ನಲ್ಲಿ ಏನಾಗ್ಬಿಡ್ತು, ಗಿಲ್ಲಿ ಮತ್ತು ಈ ನಮ್ಮ ರಕ್ಷಿತಾ ಶೆಟ್ಟಿ, ಸೊ ಈ ರೀತಿಯಾಗಿ ಬಂದ್ಬಿಡ್ತು. ರಕ್ಷಿತಾ ಶೆಟ್ಟಿ ಅವರು ಟಾಪ್ 2 ಬರ್ತಾರೆ, ಇವರು ಟಾಪ್ 1 ಆಗ್ತಾರೆ, ಈ ಥರನೇ ಆಗ್ಬಿಡ್ತಲ್ವಾ. ಹಾಗಾಗೋದು ಬೇಡ, ಕಾಂಪಿಟೇಷನ್ ಇನ್ನೂ ಗಿಚ್ಚಾಗಿ ಬರಲಿ ಅನ್ನೋ ಕಾರಣಕ್ಕಾಗಿ ಟಫ್ ಕಾಂಪಿಟೇಟರ್ಸ್ನ ಹುಡುಕಲಿ, ಸೆಲೆಬ್ರಿಟಿಗಳನ್ನ ಆಯ್ಕೆ ಮಾಡಲಿ ಅನ್ನೋಂಥ ಆಶಯ ನಮ್ಮದು. ಅವರಿಗೆಲ್ಲ ಅಗ್ನಿ ಪರೀಕ್ಷೆ ಇಡೋದಿಲ್ಲ ಬಿಡಿ, ಕಾಮನ್ ಮ್ಯಾನ್ಗಳಿಗೆ ಅಗ್ನಿ ಪರೀಕ್ಷೆ ಇಟ್ಟವ್ರೀಗ. ಸೊ ಕಾಮನ್ ಮ್ಯಾನ್ಗಳಲ್ಲಿ ನೋಡಿ ಇವರಂತೂ ಸಕ್ಕತ್ತಾಗಿ ಆಟ ಆಡ್ತಾ ಇದ್ದಾರೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆದರು ಕಾಮನ್ ಮ್ಯಾನ್ಗಳು. ಬಿಕಾಸ್ ಅವರೆಲ್ಲರೂ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬಿಟ್ರೆ ನನಗೆ ಇನ್ನೂ ಖುಷಿ. ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಫೈಟ್ ಕೊಡ್ತಾ ಇದ್ದಾರೆ. ಆ ಒಂದು ಒಳಗಡೆ ಇರುವಂಥ ಆ ಕಿಚ್ಚು, ಆ ಸ್ಪಾರ್ಕ್, ಯಬ್ಬಾಬಬ್ಬ ಏನು ರೀ ಅವ್ರ ಮಾತು, ಏನು ಕತೆ, ಯಬ್ಬಾಬ ಯಾರೇನು ಟ್ರೈನ್ ಮಾಡಿ ಕಳ್ಸವ್ರ ಅನ್ನೋ ರೀತಿಗಿದ್ದಾರೆ ಅವರು. ಅಷ್ಟು ಚೆನ್ನಾಗಿ ಕ್ಲೆವರಾಗಿ ಆಟ ಆಡ್ತಾರೋ ಅವರು. ಸೊ ಇವರಲ್ಲಿ 3 ಜನ ನೋಡಿ, ಇವರೆಲ್ಲ ಮೊದಲೇ ಬೆಸ್ಟು. ಅದರಲ್ಲಿ ದಿ ಬೆಸ್ಟ್ ಅಂತಂದರೆ ಆ 3 ಜನ ಯಾರಿರ್ತಾರೆ, ಈ 3 ಜನ ನೋಡಿ. ಈಗ ಆಲ್ರೆಡಿ ಇವ್ರಿಗೆ ಇನ್ನೊಂದೇನೆಂದರೆ ಟ್ರೈನ್ ಅಪ್ ಆಗ್ಬಿಟ್ಟವ್ರು ಇವಾಗ. ಸೊ ಇವ್ರ ಜೊತೆಗೆ ಆಟ ಆಡಬೇಕಲ್ಲ ಸೆಲೆಬ್ರಿಟಿಗಳು, ಅವ್ರ ಕತೆನ ನಾವು ನೆನೆಸ್ಕೋಬೇಕಾಗತ್ತೆ ಅಷ್ಟೇ. ಇವ್ರಿಗೆ ಕಾಂಪಿಟೇಷನ್ ಕೊಡಬೇಕು ಅವರು.
ನೋಡಬೇಕಾಗತ್ತೆ ಹೇಗೆ ಅಂತ. ಬಟ್ ಏನಂತಂದರೆ ಈ 3 ಜನದಲ್ಲೇ ಯಾರೋ ಒಬ್ಬರು ಗೆದ್ಕೊಂಡು ಹೋಗಲಿ, ಆ ಕಿರೀಟನ ಇವರ ಮುಡಿಗೇರಿಸ್ಕೊಳ್ಳಿ, ಆ ಟ್ರೋಫಿ ಇವ್ರಿಗೆ ಕೈಗೆ ಸಿಗಲಿ ಅನ್ನೋ ಆಶೆ ಅನ್ನೋದು ಬಿಕಾಸ್ ಆಫ್ ಕಾಮನ್ ಮ್ಯಾನ್ಗಳು. ಚೆನ್ನಾಗಿ ಆಟ ಆಡಲಿ, ಈ ಬಾರಿ ಕಾಮನ್ ಮ್ಯಾನ್ಗೆ ಸಿಗಲಿ ಅನ್ನೋಂಥ ಆಶೆಗೆ. ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಸೀಸನ್ಗೆ. ಪ್ರೋಮೋ ನೋಡಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಬೈ ದ ಬೈ, ನಿಮಗೆ ಈ ಸೀಸನ್ನಲ್ಲಿ ಯಾರು ಬರಬೇಕು ಅನ್ನೋದು ನಿಮಗೆ ಆಸೆ ಇದೆ, ಇವರೇ ಬರಬೇಕಪ್ಪ ಅನ್ನೋವಂಥದ್ದಿದ್ರೆ ಅದನ್ನು ಕಾಮೆಂಟ್ ಮಾಡಿ. ಇದಾದ ನಂತರ ಈ ಅಗ್ನಿ ಪರೀಕ್ಷೆ ನಡೀತಿದೆಯಲ್ಲ, 3 ಜನ ಸೆಲೆಕ್ಟ್ ಆಗ್ತಾರೆ ಮಾತ್ರ ಅಂತ ಹೇಳಿದ್ದಾರೆ. ಆ 3 ಯಾರಾಗಿರಬಹುದು, ಯಾರಾಗ್ತಾರೆ, ಯಾರಾಗಬೇಕು, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.